ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಮ್ಮೆಲ್ಲರ ಪ್ರೀತಿಯ ಸಮಗ್ರ ವಾಹಿನಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ತಾವು ದಯವಿಟ್ಟು ನಮ್ಮ ಈ ಸಮಗ್ರ ವಾಹಿನಿ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಈ ವಿಡಿಯೋವನ್ನ ಶೇರ್ ಮಾಡಿ. ಈ ವಿಡಿಯೋನ ನೋಡಿದ ನಂತರ ಇದು ಏನಾದರೂ ಇಷ್ಟ ಆದ್ರೆ ಅದು ತಪ್ಪು, ಸರಿ ತಪ್ಪು ಮತ್ತು ನಾ ಏನ್ ಮಾತಾಡ್ತಕ್ಕಂತ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇವತ್ತು ಕೂಡ ಒಂದು ಹೊಸ ವಿಷಯದ ಜೊತೆ ಮಾತನಾಡ್ಲಿಕ್ಕೆ ಬಂದಿದ್ದೇನೆ. ಸ್ನೇಹಿತರೆ, ಇವತ್ತಿನ ವಿಷಯ ಇಷ್ಟೇ, ಬೇರೆ ಏನೂ ಇಲ್ಲ. ನಮ್ಮ ನಿಮ್ಮೆಲ್ಲರ ಕರ್ನಾಟಕದ ಹೆಮ್ಮೆ ಆಗಿರ್ತಕ್ಕಂಥ ಮೈಸೂರು ಸ್ಯಾಂಡಲ್ ಸೋಪ್ ಇದು ಸುಮಾರು 108 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈ ಸೋಪನ್ನು ಇವತ್ತಿನ ದಿನ ಸರ್ಕಾರ ಏನ್ ಮಾಡಿದೆ ಮತ್ತು ಅದಕ್ಕೆ ರಾಯಭಾರಿಯನ್ನ ಏನ್ ನೇಮಿಸಿದೆ, ಯಾರನ್ನ ನೇಮಿಸಿದೆ ಮತ್ತು ಅವರು ಯಾರನ್ನ ನೇಮಿಸಬೇಕಾಗಿದ್ದು, ಅದು ಯಾರನ್ನ ನೇಮಿಸಬೇಕಾಗಿತ್ತು ಅನ್ನುವಂತ ವಿಷಯವನ್ನ ನಾವು ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಸ್ನೇಹಿತರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಡಳಿತದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಇವತ್ತಿನ ದಿನ ಈ ಸ್ಯಾಂಡಲ್ ಸೋಪಿನ ಬಗ್ಗೆ ಹೇಳ್ಬೇಕಂದ್ರೆ ಒಂದು ತಪ್ಪ ಹೆಜ್ಜೆಯನ್ನು ಇಟ್ಟಿದೆ ಅಂತ ಹೇಳಿ ನಾವು ಹೇಳ್ಬೋದು. ಯಾಕೆ ಕಾಂಗ್ರೆಸ್ ಸರ್ಕಾರ ತಪ್ಪು ಹೆಜ್ಜೆ ಇಟ್ಟಿದೆ ಈ ಸ್ಯಾಂಡಲ್ ಸೋಪ್ ಸಲುವಾಗಿ ಅನ್ನುವಂತ ವಿಷಯ ನಿಮಗೆ ತಲೆಯಲ್ಲಿ ಬಂದಿರಬಹುದು. ಯಾಕಂದ್ರೆ ಇವತ್ತಿನ ದಿನ ಈ ಅಂತಾರಾಷ್ಟ್ರೀಯ ಬ್ರ್ಯಾಂಡ್ ಆಗಿರ್ತಕ್ಕಂಥ ಮೈಸೂರು ಸ್ಯಾಂಡಲ್ ಸೋಪ್ ಅನ್ನ ಇವರು ಅನೇಕ ಏನು ಅಂಬಾಸಿಡರ್ ಆಗಿ ಏನ್ ನೇಮಿಸ್ತಾರೆ, ಅವರನ್ನ ನಮ್ಮ ಕರ್ನಾಟಕದ ಅನೇಕ ಹೀರೋಯಿನ್ಗಳು ಇದ್ರೂ ಸಹಿತ ಇವತ್ತಿನ ದಿನ ಈ ಕಾಂಗ್ರೆಸ್ ಸರ್ಕಾರ ಬೇರೆ ರಾಜ್ಯದ ತಾರೆಯರಿಗೆ ಇವತ್ತಿನ ದಿನ ಅವಕಾಶ ಕೊಟ್ಟಿರುವುದು ಒಂದು ದುಃಖದ ಸಂಗತಿ ಅಂತ ಹೇಳಬಹುದು. ಯಾಕೆ ದುಃಖದ ಸಂಗತಿ ಅಂತ ಹೇಳಿ ಕೇಳಿದ್ರೆ, ನಮ್ಮಲ್ಲೇ ಹಲವಾರು ರಮ್ಯಾ ಅವರು ಸೇರಿದಂತೆ ಅನೇಕ ತಾರೆಯರು ಇದ್ದಾರೆ. ಹಲವಾರು ಚಿತ್ರರಂಗದಲ್ಲಿ ಇಡೀ ಭಾರತ ದೇಶಕ್ಕೆ ಪರಿಚಯ ಇರ್ತಕ್ಕಂಥ ತಾರೆಯರು ಇದ್ದರೂ ಸಹಿತ ಇವತ್ತಿನ ದಿನ ಬೇರೆ ರಾಜ್ಯದ ಹೊರ ರಾಜ್ಯದ ತಾರೆಯರಂತಂದು ಕರ್ನಾಟಕದ ಅಸ್ತಿತ್ವವನ್ನ ಇವರು ಅಶ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು. ನಾ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ಒಂದೇನ್ ಇದೆ ಅದನ್ನ ಲೆಟರ್ ಇದೆ, ಅದನ್ನ ನಾವು ನೋಡ್ಕೊಂಡ್ ಬರೋಣ. ಕರ್ನಾಟಕದ ಸುಪ್ರಸಿದ್ಧ ಇಲ್ಲೇನಿದೆ ಅದನ್ನ ಅಂದ್ರೆ ಇದ್ರ ಬಗ್ಗೆ ಮಾಹಿತಿಯನ್ನ ಸ್ವಲ್ಪ ನಾವು ಓದ್ಕೊಂಡ್ ಬರೋಣ ಬನ್ನಿ. ಕರ್ನಾಟಕದ ಸುಪ್ರಸಿದ್ಧ ಅಂತಾರಾಷ್ಟ್ರೀಯ ಬ್ರ್ಯಾಂಡ್ ಮೈಸೂರು ಸ್ಯಾಂಡಲ್ ಸೋಪ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ನೇಮಿಸಲು ನಮ್ಮದೇ ಕನ್ನಡ ನಾಡಿನ ಅನೇಕ ತಾರೆಯರು ಇದ್ದರೂ ಸಹಿತ ಹೊರ ರಾಜ್ಯದ ಅನ್ಯ ಭಾಷೆಯ ಸಿನಿಮಾ ನಟಿಯರೊಬ್ಬರನ್ನು, ಅದು ಕೋಟ್ಯಾಂತರ ರೂಪಾಯಿ ಪೇಮೆಂಟ್ ಕೊಟ್ಟು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಿಸಿರುವುದು ಕಾಂಗ್ರೆಸ್ ಪಕ್ಷದ ಕನ್ನಡ ವಿರೋಧಿ ಮನಸ್ಥಿತಿ ಅಂತ ಹೇಳಿ ನಮಗಿಲ್ಲಿ ಭಾಸ ಆಗ್ತದ. ಯಾಕೆ ಭಾಸ ಆಗ್ತದ ಅನ್ನುವ ಮಾತನ್ನ ಮುಂದುವರೆದು ನೋಡಿದಾಗ, ಕನ್ನಡ ಸಿನಿ ತಾರೆಯರಾದ ರಮ್ಯಾ, ಶ್ರೀನಿಧಿ ಶೆಟ್ಟಿ, ಪೂಜಾ ಹೆಗ್ಡೆ, ರುಕ್ಮಿಣಿ ವಸಂತ್ ಸೇರಿದಂತೆ ಅನೇಕ ನಟಿಯರು ಇವತ್ತು ಅನೇಕ ಬೇರೆ ಭಾಷೆಗಳಲ್ಲಿ ಅಂದ್ರೆ ಕರ್ನಾಟಕದ ಭಾಷೆಯಿಂದ ಬೇರೆ ಭಾಷೆಗಳಲ್ಲಿ ಹೋಗಿ ಇವತ್ತಿನ ಪ್ರಸಿದ್ಧಿ ಪಡೆದಿರತಕ್ಕಂತ ತಾರೆಯರು ಇದ್ದಾರೆ. ಆ ತಾರೆಯರು ಇದ್ದರೂ ಸಹಿತ ಇವತ್ತಿನ ದಿನ ಬೇರೆ ರಾಜ್ಯದ ಒಂದು ನಟಿಯರಿಗೆ ಮಣೆ ಹಾಕಿರುವುದು ಇದು ಕನ್ನಡ ವಿರೋಧಿ ಮನಸ್ಥಿತಿಗೆ ಮತ್ತೊಂದು ಸಾಕ್ಷಿ ಅಂತ ಹೇಳಿ ನಾವು ಹೇಳ್ಬೋದು. ಅದಕ್ಕಾಗಿ ಸ್ನೇಹಿತರೆ, ಚಿತ್ರರಂಗದಲ್ಲಿ ಬೇಡಿಕೆಯುಳ್ಳ ಜನಪ್ರಿಯ ನಟಿಯರಾಗಿ ಕನ್ನಡ ಕೀರ್ತಿ ಪತಾಕೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾರಿಸಿದ್ದಾರೆ. ಆದರೂ ಕೂಡ ಬೇರೆ ಪರಭಾಷೆಯ
ಒಂದ ತಾರೆಯರನ್ನ ಇವತ್ತಿನ ದಿನ ಕಾಂಗ್ರೆಸ್ ಸರ್ಕಾರ ಆರಿಸಿಕೊಂಡಿರುವುದು ಸ್ವಲ್ಪ ಮನಸ್ಸಿಗೆ ನೋವು ಆಗ್ತದೆ. ಸ್ನೇಹಿತರೆ, ಈ ಕರ್ನಾಟಕದಲ್ಲಿ ಹಲವಾರು ನಟಿಯರು ಹಲವಾರು ತಾರೆಯರಿದ್ದರೂ ಸಹಿತ ಇವತ್ತಿನ ದಿನ ಹೊರಭಾಷೆಯ ತಮ್ಮಣ್ಣ ಭಾಟಿ ಅವರಿಗೆ ಕಾಂಗ್ರೆಸ್ ಸರ್ಕಾರ ಮಣೆ ಹಾಕಿರುವುದು ಒಂದು ದುಃಖಕರ ಸಂಗತಿ ಅಂತ ಹೇಳಿ ಹೇಳ್ಬೇಕು. ಇದನ್ನು ಬಿಟ್ರೆ ಮತ್ತೆ ಬೇರೆ ಏನು ನಮ್ಮ ಕಡೆಯಿಂದ ಹೇಳಲಿಕ್ಕೆ ಆಗಲ್ಲ, ಮತ್ತೆ ಅದನ್ನ ಹೋಗಿ ಚೇಂಜ್ ಮಾಡ್ಲಿಕ್ಕೂ ಆಗಲ್ಲ. ಅದ್ರ ಸಲುವಾಗಿ ದಯವಿಟ್ಟು ಸರ್ಕಾರಗಳು ಹೇಗೆ ವರ್ತಿಸಬೇಕಂದ್ರೆ ಸ್ವಲ್ಪ ಮಾನವೀಯ ಮೌಲ್ಯ ಮತ್ತು ತನ್ನತ್ವವನ್ನ ಇವತ್ತಿನ ದಿನ ಸರ್ಕಾರಗಳು ಉಳಿಸ್ಕೊಂಡು ಹೋಗ್ಬೇಕಂತ ಹೇಳಿ ನಾವು ಹೇಳಲಿಕ್ಕೆ ಬಯಸ್ತೀವಿ. ಯಾಕಂದ್ರೆ ಇವತ್ತಿನ ದಿನ ಕರ್ನಾಟಕದಲ್ಲಿ ಹಲವಾರು ತಾರೆಯರು, ಅದು ಇಡೀ ಭಾರತದಾದ್ಯಂತ ಮತ್ತು ಹೊರ ದೇಶಗಳಲ್ಲಿ ಪರಿಚಯ ಆಗಿರ್ತಕ್ಕಂಥ ಲಕ್ಷ್ಮೀ ಮಂದಣ್ಣ ಇದ್ದಾರೆ ಮತ್ತು ರಮ್ಯಾ ಅವರು, ರಕ್ಷಿತಾ ಅವರು, ಮತ್ತೆ ಇತ್ತೀಚೆಗೆ ಹಲವಾರು ಹೊಸ ತಾರೆಯರು ಬರ್ತಾ ಇದ್ದಾರೆ. ಅವರಿಗೆ ಮಣೆ ಹಾಕಿದಾಗ ಏನಾಗುತ್ತೆ, ಕನ್ನಡತ್ವ ಸ್ವಲ್ಪ ಯಾವುದೇ ವಿಷಯನ ನಾವು ತೆಗೆದುಕೊಂಡಾಗ ನಾವು ನಮ್ಮ ಕನ್ನಡ, ನಮ್ಮ ಭಾಷೆಯ ಬಗ್ಗೆ ನಾವು ಸ್ವಲ್ಪ ಅರಿವನ್ನ ಇಟ್ಕೊಳ್ಬೇಕಾಗ್ತದೆ. ಎಲ್ಲವೂ ಬೇಕು, ನಾನು ಇಲ್ಲ ಅಂತ ಹೇಳಿ ಹೇಳ್ತಾ ಇಲ್ಲ, ಆದ್ರೆ ಕನ್ನಡವೂ ಕೂಡ ಅದರಲ್ಲಿ ಒಂದು ಭಾಗ ಆಗಿರಬೇಕು ಅನ್ನುವುದು ನಮ್ಮ ಅಭಿಪ್ರಾಯ. ಒಟ್ಟಾರೆಯಾಗಿ ಈ ಮೈಸೂರು ಸ್ಯಾಂಡಲ್ ಸೋಪ್ಗೆ ತಮ್ಮಣ್ಣ ಭಾಟಿಯವರನ್ನು ನೇಮಿಸಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಮನಸ್ಥಿತಿ ಬಹುಶಃ ಕನ್ನಡ ವಿರೋಧಿ ನಿಲೆ ಆಗಿದೆ ಅಂತ ಹೇಳಿ ನಾವು ಹೇಳ್ಬೋದು. ಅದಕ್ಕಾಗಿ ದಯವಿಟ್ಟು ಸರ್ಕಾರಗಳಲ್ಲಿ ಬಿಜೆಪಿ ಇರಲಿ, ಕಾಂಗ್ರೆಸ್ ಸರ್ಕಾರ ಯಾವುದೇ ಇರಲಿ, ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ, ನಾವು ಬೇರೆ ಏನೂ ಇಲ್ಲ. ನೀವೇನ್ ಕೆಲಸವನ್ನ ನಿರ್ವಹಿಸ್ತಾ ಇದ್ದೀರಾ ಅಂದ್ರೆ ಹೇಗೆ, ಈಗ ನಾವು ಭಾರತ ದೇಶದ ಪ್ರಕಾರ ಬಂದ್ರೆ ಭಾರತ ದೇಶವೇ ಮೊದಲು ಅನ್ಬೇಕಾಗ್ತದೆ. ಹಾಗೆ ಕರ್ನಾಟಕ ಸರ್ಕಾರ ಅಂದಮೇಲೆ ಕರ್ನಾಟಕ ಸರ್ಕಾರ ಕರ್ನಾಟಕವೇ ಮೊದಲು ಅಂತಕ್ಕಂಥ ಚಿಂತನೆಯನ್ನ ಮಾಡಬೇಕು. ದಯವಿಟ್ಟು ಇನ್ನು ಮುಂದಾದ್ರೂ ಕಾಂಗ್ರೆಸ್ ಸರ್ಕಾರ ಆಗಿರ್ಲಿ, ಮುಂದೆ ಯಾವುದೇ ಸರ್ಕಾರ ಬರಲಿ, ನೀವು ಯಾರೇ ಮುಖ್ಯಮಂತ್ರಿ ಆಗ್ಲಿ, ಯಾರೇ ಮಂತ್ರಿಗಳಾಗ್ಲಿ, ಸ್ವಲ್ಪ ಕನ್ನಡದ ಬಗ್ಗೆ ಯೋಚನೆಯನ್ನು ಮಾಡಿ ಹೊಸ ಹೊಸ ಯೋಜನೆಗಳನ್ನ ಜಾರಿ ಮಾಡಿ. ಮತ್ತು ಇದಷ್ಟೇ, ಇದು ಮೈಸೂರು ಸ್ಯಾಂಡಲ್ ಸೋಪ್ ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ, ಹಲವಾರು ಉದ್ಯೋಗಗಳನ್ನ ನೀವು ಇವತ್ತಿನ ನೇಮಕ ಮಾಡ್ಕೊಳ್ಬೇಕಾಗಿದೆ, ನೇಮಕ ಮಾಡ್ಕೊಳ್ಳಿ. ಹಲವಾರು ವಿದ್ಯಾರ್ಥಿಗಳು ಇವತ್ತಿನ ದಿನ ಉದ್ಯೋಗಗಳಿಲ್ಲದೆ ಮನೆಯಲ್ಲಿ ಕೂತಿದ್ದಾರೆ, ಹಲವಾರು ಸ್ಟಡಿ ಮಾಡ್ತಾ ಇದ್ದಾರೆ ಲಕ್ಷಾಂತರ ಜನ. ದಯವಿಟ್ಟು ಅವರಿಗೆ ಕರ್ನಾಟಕ ರಾಜ್ಯದ ಮಟ್ಟಿಗೆ ಆದ್ರೂ ದಯವಿಟ್ಟು ಉದ್ಯೋಗವನ್ನ ನೀಡಿ ಅನ್ನುವ ಮಾತನ್ನ ಹೇಳ್ತಾ, ಇದು ಮೈಸೂರು ಸ್ಯಾಂಡಲ್ ಸೋಪ್ ಬಗ್ಗೆ ನಮ್ಮ ಅಭಿಪ್ರಾಯ ಆಗಿತ್ತು. ದಯವಿಟ್ಟು ನಾವು ಚರ್ಚೆ ಮಾಡಿದ ರೀತಿ ಹೇಗಿತ್ತು ಎಂಬುದನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮತ್ತೊಮ್ಮೆ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೇನೆ, ಏನಂದ್ರೆ ದಯವಿಟ್ಟು ನಮ್ಮ ಸಮಗ್ರ ವಾಹಿನಿಗೆ ಮೊದಲ ಬಾರಿ ಭೇಟಿ ನೀಡಿದಲ್ಲಿ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ವಿಡಿಯೋಗೆ. ನೀವು ಲೈಕ್ ಮಾಡುವುದರಿಂದ ನಾವು ಮುಂದಿನ ವಿಡಿಯೋ ಮಾಡಲು ನಮಗೆ ಹುಮ್ಮಸ್ಸನ್ನ ನೀಡ್ತದೆ ಅನ್ನೋ ಮಾತನ್ನು ಹೇಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಧನ್ಯವಾದಗಳು, ನಮಸ್ಕಾರ.